ನಮಸ್ಕಾರ. ಈ ಒಂದು ರತ್ನ, ಈ ಒಂದು ಹರಳು, ಈ ಒಂದು ಸ್ಟೋನ್ನ ನೀವು ಧಾರಣೆ ಮಾಡ್ಕೊಳೋದ್ರಿಂದ ಕೈಗೆ ಖಂಡಿತವಾಗ್ಲೂ ಲಕ್ಷಾಧಿಪತಿಗಳು, ಕೋಟ್ಯಾಧಿಪತಿಗಳು ಖಂಡಿತವಾಗ್ಲೂ ಹಾಗೇ ಆಗ್ತೀರ. ಖಂಡಿತವಾಗ್ಲೂ ಇದು ಪವರ್ಫುಲ್ ಸ್ಟೋನು, ಪವರ್ಫುಲ್ ರತ್ನ ಅಂತೀವಿ, ಪವರ್ಫುಲ್ ಹರಳು ಅಂತ ಹೇಳ್ತೀವಿ. ಈ ಒಂದು ಸ್ಟೋನ್ ಹೆಸರು ಕೇಳಿದ್ರೇ ವೈಬ್ರೇಷನ್ಸ್ ಆಗುತ್ತೆ. ತುಂಬ ಪವರ್ಫುಲ್ ಸ್ಟೋನ್ ಇದು. ಯಾವುದದು ಹರಳು, ರತ್ನ, ಸ್ಟೋನು ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡೋ ಅಂಥದ್ದು ಮಾಡಲೇಬೇಕು. ನಮ್ಮೆಲ್ಲರ ಧರ್ಮ ಮಾಡಲೇಬೇಕು. ಎಲ್ಲರೂ ದುಡಿಲೇಬೇಕು. ವ್ಯಾಪಾರ ಮಾಡೋದು ಮಾಡಲೇಬೇಕು, ಉದ್ಯೋಗ ಮಾಡೋದು ಮಾಡಬೇಕು, ವ್ಯಾಪಾರ ಮಾಡೋದು ಮಾಡಲೇಬೇಕು, ಕೃಷಿ ವ್ಯವಸಾಯ ಮಾಡೋದು ಮಾಡಲೇಬೇಕು. ಅಡಿಷ್ನಲ್ಲಾಗಿ ಅದೃಷ್ಟ ಪ್ರಾಪ್ತಿಯಾಗಬೇಕು, ಅಡಿಷ್ನಲ್ಲಾಗಿ ಲಕ್ ಪ್ರಾಪ್ತಿಯಾಗಬೇಕು. ಆಕಸ್ಮಿಕವಾದ ಲಕ್ಕು, ಸಡನ್ ಅದೃಷ್ಟ ನಮಗೆ ಬರಬೇಕಪ್ಪ. ಈ ಒಂದು ಇವತ್ತು ಕಲಿಯುಗದಲ್ಲಿ ದುಡ್ಡಿನ ವಿಚಾರಕ್ಕೆ ಮನುಷ್ಯ ಥಿಂಕ್ ಮಾಡ್ತಾನೇ ಇರ್ತಾನೆ. ಬೆಳಿಗ್ಗೆದ್ರೆ ದುಡ್ಡು, ಬೆಳಿಗ್ಗೆದ್ರೆ ದುಡ್ಡು ಬೇಕು, ಬೆಳಿಗ್ಗೆದ್ರೆ ದುಡ್ಡಿನ ಸಮಸ್ಯೆ, ಬೆಳಿಗ್ಗೆದ್ರೆ ಸಾಲದ ಸಮಸ್ಯೆ. ಅದು ಎಸ್ಪೆಷಲಿ ಗಂಡು ಮಕ್ಕಳಿಗಂತೂ ಇದ್ರ ಬಗ್ಗೆ ಬರೀ ದುಡ್ಡಿಂದೇ ಚಿಂತೆ. ನಮಗೆ ಗಂಡು ಮಕ್ಕಳಿಗೆ ಹೌದು ತಾನೆ? ವಿಡಿಯೋ ನೋಡ್ತಾ ಇದ್ದವ್ರು ಲೈಕ್ ಮಾಡೇ ಮಾಡ್ತೀರಾ. ದುಡ್ಡಿಲ್ಲ ಅಂದರೆ ಆಟ ಬಂದು, ದುಡ್ಡಿಲ್ಲ ಅಂದರೆ ಆಟನೇ ಬಂದು. ಅಲ್ಲ ಗುರುಗಳೇ, ಕಷ್ಟಪಟ್ಟರು, ದುಡಿದ್ರು, ವ್ಯಾಪಾರ ಮಾಡಿದರು, ವ್ಯವಸಾಯ ಮಾಡಿದರು, ಬತ್ತಿಲ್ವಲ್ಲ ದುಡ್ಡು. ಅದಕ್ಕೆ ಮತ್ತೆ ಈಗ ಚಿಂತನೆಗಳು ಮಾಡ್ತಾನೆ ಇರ್ತೀವಿ. ಹೆಂಗೆ ಯಾವುದ್ರ ಮುಖಾಂತರ ದುಡ್ಡು ಮಾಡೋಣ ಅಂತ ಮನುಷ್ಯ ಚಿಂತೆ ಮಾಡ್ತಾನೇ ಇರ್ತಾನೆ. ಯಾವ ಉದ್ಯೋಗ ಮಾಡಿದರೆ ನಮಗೆ ಸಂಬಳ ಹೆಚ್ಚು ಬರ್ತದೆ, ಯಾವ ವ್ಯಾಪಾರ ಮಾಡಿದರೆ, ಕೃಷಿ ವ್ಯವಸಾಯ ಬೆಳೆದ್ರೆ ನಮಗೆ ದುಡ್ಡು ಚೆನ್ನಾಗಿ ಬರುತ್ತೆ, ಇದೇ ಚಿಂತನೆ ಮಾಡ್ತಿರ್ತಾರೆ. ಆ ವ್ಯಾಪಾರ ಮಾಡೋಣ, ಈ ವ್ಯಾಪಾರ ಮಾಡೋಣ, ಆ ಬೆಳೆ ಇಟ್ಬಿಡೋಣ, ಈ ಸರಿ ಈ ಬೆಳೆ ಇಟ್ಬಿಡೋಣ ಅಂತ ವಿಚಾರಗಳು ಮಾಡ್ತಿರ್ತೀರ ತಾನೆ. ಅದೇ ಥರನೇ. ಯಾಕೆಂದರೆ ದುಡ್ಡು ಬೇಕು, ಪ್ರತಿಯೊಂದಕ್ಕೂ ದುಡ್ಡು ಬೇಕು. ದುಡ್ಡಿಲ್ಲ ಅಂದರೆ ಹೆಂಗೆ? ಆಟನೇ ಬಂದು. ಚೆನ್ನಾಗಿ ಓದೋದು ಓದಲೇಬೇಕು, ದುಡಿಲೇಬೇಕು, ಕೆಲಸ ಮಾಡೋದು ಮಾಡಲೇಬೇಕು. ಹಿಂಗಾಗಿ ನಾವು ಈ ದುಡ್ಡಿನ ಒಂದು ವಿಚಾರಕ್ಕೆ ಹಲವಾರು ವಿಚಾರಗಳು, ಯೋಚನೆಗಳು ಮಾಡ್ತಾ ಇರ್ತೀವಿ. ಆ ಒಂದು ವಿಚಾರಕ್ಕೆ ಅನುಕೂಲ ಇದ್ದವರು ಮಾಡ್ಕೊಳ್ಳಿ. ಈ ಒಂದು ರತ್ನ, ಈ ಒಂದು ಸ್ಟೋನು, ಈ ಒಂದು ಹರಳು ನೀವು ನೋಡಿ. ನಿಮಗೆಲ್ಲಾದರೂ ಒಳ್ಳೆ ಜೆಮ್ ಸ್ಟೋನುಗಳು ಮಾರಾಟ ಮಾಡ್ತಿರ್ತಾರೆ ನಿಮ್ಮ ಊರುಗಳಲ್ಲಿ, ಬೇರೆ ಊರುಗಳಲ್ಲಿ. ನೋಡ್ಕೊಳ್ಳಿ, ಆನ್ಲೈನಲ್ಲಿ ಸಿಕ್ಕರೆ ತಗೊಳ್ಳಿ, ನಿಮಗೆ ಯಾರಾದರೂ ಗೊತ್ತಿದ್ದರೆ ತಗೊಳ್ರಿ. ಬಟ್ ಆದರೆ ಒರಿಜಿನಲ್ ಆಗಿರಬೇಕು. ಒರಿಜಿನಲ್ ಆಗಿದ್ದರೆ ಮಾತ್ರ ಖಂಡಿತವಾಗ್ಲೂ ವರ್ಕ್ ಆಗೇ ಆಗುತ್ತೆ. ಯಾವುದು ಗೊತ್ತಾ? ಇದು ಹರಳು ಸ್ಟೋನು, ರತ್ನ, ಅಲೆಕ್ಸಾಂಡರೈಟ್ ಜೆಮ್ ಸ್ಟೋನ್. ಹೆಸರು ನೋಡಿ ಹೆಂಗಿದೆ, ಅಲೆಕ್ಸಾಂಡರೈಟ್ ಜೆಮ್ ಸ್ಟೋನ್ ಅಂತ. ಇದು 3 ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಬೆಳಿಗ್ಗೆ ಒಂದು ಕಲರು, ಮಧ್ಯಾಹ್ನ ಒಂದು ಕಲರ್ ಚೇಂಜ್ ಆಗುತ್ತೆ, ರಾತ್ರಿ ಒಂದು ಕಲರ್ ಚೇಂಜ್ ಆಗುತ್ತೆ. ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಕಲರ್ ಚೇಂಜಿಂಗ್ ಸ್ಟೋನು. 3 ಕಲರ್ ಚೇಂಜ್ ಆಗುತ್ತೆ. ಇದು ಒರಿಜಿನಲ್ಲು ಅಲೆಕ್ಸಾಂಡರೈಟ್ ಜೆಮ್ ಸ್ಟೋನು. ನಿಮಗೆಲ್ಲಾದರೂ ಸಿಕ್ಕರೆ ತಗೊಂಡು ಧಾರಣೆ ಮಾಡ್ಕೊಳ್ಳಿ. ಅದು 3 ತಿಂಗಳ ಒಳಗಡೆ ರಿಸಲ್ಟ್ ಗೊತ್ತಾಗ್ತದೆ ನಿಮಗೆ. ಯಾವುದೇ ಒಂದು ಹರಳು ತಗೊಂಡ್ರೆ ಮಿನಿಮಮ್ 3 ತಿಂಗಳ ಹೋಗಬೇಕು. 3 ತಿಂಗಳ ಒಳಗಡೆ ಆಗುತ್ತೆ. ಇಲ್ಲಾಂದರೆ 3 ತಿಂಗಳಿಂದ 6 ತಿಂಗಳ ಒಳಗಡೆ ಅದರದ್ದು ರಿಸಲ್ಟ್ ಗೊತ್ತಾಗುತ್ತೆ. 3 ತಿಂಗಳ ಒಳಗಡೆ ಬರುತ್ತೆ, ಇಲ್ಲಾಂದರೆ 3 ತಿಂಗಳಿಂದ 6 ತಿಂಗಳ ಒಳಗಡೆ ಬರುತ್ತೆ. ಅಷ್ಟು ಒಳಗಡೆ ಬಂತು, ವರ್ಕ್ ಆಯಿತು ಅಂತ. ಇಲ್ಲಾಂದರೆ ಅದು ವರ್ಕ್ ಆಗಲ್ಲ, ಡೂಪ್ಲಿಕೇಟು ಅಂತ ಅರ್ಥ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಒಂದು ಈ ಅಲೆಕ್ಸಾಂಡರೈಟ್ ಜೆಮ್ ಸ್ಟೋನ್ ಇದೆಯಲ್ಲ, ಇದು ಪವರ್ಫುಲ್ ಜೆಮ್ ಸ್ಟೋನು. ಎಲ್ಲಾದರೂ ಆನ್ಲೈನ್ಗಳಲ್ಲಿ ತರಿಸ್ಕೊಳ್ಳಿ, ಅಥವಾ ಎಲ್ಲಾದರೂ ನೋಡಿ, ನಿಮಗೆ ಗೊತ್ತಿರೋರಿದ್ರೆ ಅನುಕೂಲ ಇದ್ದವರು ತಗೊಂಡು ಹಾಕ್ಕೊಳ್ಳಿ. ಅರ್ಥ ಆಯ್ತಾ? ದುಡ್ಡಿನ ವಿಚಾರದಲ್ಲಿ ಅನುಕೂಲಗಳಾಗಬೇಕಪ್ಪ ಅಂತಂದರೆ, ಒಂದು ಲಕ್, ಅದೃಷ್ಟ ಪ್ರಾಪ್ತಿಯಾಗಬೇಕಂದ್ರೆ ಇದೊಂದು ಪವರ್ಫುಲ್ ಅಲೆಕ್ಸಾಂಡರೈಟ್ ಜೆಮ್ ಸ್ಟೋನು. 3 ಕಲರ್ ಚೇಂಜ್ ಆಗುತ್ತೆ. ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು. ನಮಸ್ಕಾರ.